ಎಲ್ಲರಿಗೂ ನಮಸ್ತೆ. ಮತ್ತೊಂದು ಹೊಸ ವಿಡಿಯೋಗೆ ಇವತ್ತು ನಾವು ನಮ್ಮ ಮಹೇಂದ್ರ ಟ್ರ್ಯಾಕ್ಟರ್ನಲ್ಲಿ ಅಂದರೆ ಯಾವುದೇ ಥರ ಸ್ಟೇರಿಂಗ್ ಯೂಸ್ ಮಾಡದೆ ಟ್ರೈಲರ್ನ ಹಾಕ್ಕೊಂಡ್ಬಿಟ್ಟು ಬರೀ ಸಿಂಗಲ್ ಬ್ರೇಕ್ನಲ್ಲೇ ರಿವರ್ಸ್ ಹೊಡಿಬೇಕು ಅಂದ್ಕೊಂಡಿದ್ದೀವಿ ರೋಡಲ್ಲಿ. ಬನ್ನಿ ನೋಡೋಣ ವಿಡಿಯೋ ಹೇಗಿರುತ್ತೆ. ನಾವು ಮಾಡ್ತಿರೋದು ನಮ್ಮ ಮಹೇಂದ್ರ 575 ಪವರ್ ಸ್ಟೇರಿಂಗ್ ಗಾಡೀಲಿ ಮಾಡ್ತಿದ್ವಿ. ಪವರ್ ಸ್ಟೇರಿಂಗ್ ಗಾಡೀಲಿ ಏನಪ್ಪ ಅಂದರೆ ಸ್ಟೇರಿಂಗ್ ಬ್ಯಾಲೆನ್ಸ್ ಯಾವ ಕಡೆಗೆ ಇಟ್ಟಿರುತ್ತೆ ಅದೇ ಕಡೆಗೆ ಇರುತ್ತೆ. ನಾವು ಸಿಂಗಲ್ ಬ್ರೇಕ್ ವರ್ಕ್ ಮಾಡಿದ್ರೂ ವರ್ಕ್ ಆಗೋಲ್ಲ ಸ್ಟೇರಿಂಗ್ ಮಾತ್ರ. ಅದೇ ನಾರ್ಮಲ್ ಸ್ಟೇರಿಂಗ್ ಆಯ್ತಂದರೆ ಸಿಂಗಲ್ ಬ್ರೇಕ್ ವರ್ಕ್ ಮಾಡ್ತಾವಲ್ಲ ಅದೇ ರೀತಿ ಅಂದರೆ ಸ್ಟೇರಿಂಗೂ ಕೂಡ ಸ್ವಲ್ಪ ವರ್ಕ್ ಆಗುತ್ತೆ. ನಮ್ಮ ಪವರ್ ಸ್ಟೇರಿಂಗ್ನಲ್ಲೇ ಟ್ರೈ ಮಾಡೋಣ, ಬನ್ನಿ ನೋಡೋಣ ಹೇಗಿರುತ್ತಂತ. ಟೈಮಲ್ಲಿ ರೋಡಲ್ಲಿ ರಿವರ್ಸ್ ಹೊಡಿದು ನೋಡಿದ್ವಿ. ಅಂದರೆ ರೋಡಲ್ಲಿ ಏನಾಗುತ್ತಪ್ಪ ಅಂದರೆ ಡಾಂಬರ್ ಇರುತ್ತಲ್ಲ, ಸ್ವಲ್ಪ ಗ್ರಿಪ್ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಟೇರಿಂಗ್ ಬ್ಯಾಲೆನ್ಸ್ ನೀಟಾಗಿ ಬರೋಲ್ಲ. ಅದಕ್ಕೆ ಬಂದುಬಿಟ್ಟು ಡಾಂಬರಲ್ಲಿ ಸರಿ ಆಗಲ್ಲ. ಸ್ವಲ್ಪ ಹಿಂದಕ್ಕೆ ಹೋಗೋ ರೋಡ್ ಕಾಣೆ. ಇಲ್ಲಿವರೆಗೂ ಏನು ಮಾಡಿದ್ವಿಪ್ಪ ಅಂದರೆ ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಇದೆ ರೋಡು. ಈ ಕ್ರಾಸ್ನಲ್ಲಿ ಟ್ರೈ ಮಾಡಿದ್ವಿ. ಈಗ ಟ್ರೈಲರನ್ನು ಅಂದರೆ ಮಹೇಂದ್ರ ಟ್ರ್ಯಾಕ್ಟರ್ನಲ್ಲಿ ರಿವರ್ಸ್ ಹೊಡೆಯೋದನ್ನ ಯಾವುದೇ ಥರ ಸ್ಟೇರಿಂಗ್ ಯೂಸ್ ಮಾಡಿದೆ. ಈಗ ಇಲ್ಲಿವರೆಗೂ ತೊಗೊಂಬಂದಿದ್ದೀವಿ. ಇಲ್ಲಿ ರೋಡು ಇನ್ಮೇಲೆ ಸ್ವಲ್ಪ ಅಂದರೆ ಸೀದಾ ಇದೆ. ಈಗ ಅಲ್ಲೊಂದು ನಮ್ಮದು ಖಾಲಿ ಹೊಲ ಇದೆ. ಆ ಹೊಲದಲ್ಲಿ ಹೋಗಿಬಿಟ್ಟು ರಿವರ್ಸ್ ಬಂದುಬಿಟ್ಟು ಅಂದರೆ ರಿವರ್ಸಲ್ಲಿ ಗಾಡಿನ ಹಂಗೆ ಸಿಂಗಲಲ್ಲಿ ಮೂವ್ ಮಾಡ್ತೀವಲ್ಲ ಆ ಥರ ರಿವರ್ಸ್ನಲ್ಲಿ ಮೂವ್ ಮಾಡೋಕ್ಕೆ ಬರುತ್ತಾ ಏನೋ ನೋಡೋಣ, ಬನ್ನಿ ಅಲ್ಲಿ ಹೋಗೋಣ. ಖಾಲಿ ಹೊಲದಲ್ಲಿ ರಿವರ್ಸ್ ಫುಲ್ಲು ಅಂದರೆ ಫುಲ್ ರಿವರ್ಸಾಗೆ ಕಟ್ ಮಾಡೋದು ಯಾವ ಥರ ಅಂತ ನೋಡೋಣಂತೆ. ಈಗ ಅಲ್ಲಿ ಖಾಲಿ ಹೊಲದ ಕಡೆ ಹೋಗೋಣ, ಬನ್ನಿ. ಹತ್ತು ಹೋಗೋಣ, ಇಲ್ಲೇ ಬರ್ತೀಯಾ? ಬ್ರೇಕ್ ಒಂದು ಕರೆಕ್ಟಾಗಿತ್ತು ಅಂದರೆ ನೀಟಾಗಿ ಹೊಡಿಬೋದು. ಇನ್ನೊಂದು ಏನಪ್ಪ ಅಂದರೆ ಮಹೇಂದ್ರ ಗಾಡೀಲಿ ಈ ಬ್ರೇಕ್ ತುಳಿದಾಗ ಕರೆಕ್ಟಾಗಿ ಮಿಸ್ ಆಗಿ ಆ ಎಕ್ಸ್ಲೇಟರ್ದು ಇದೆ ಅಲ್ಲ ಕೇಬಲ್ಲು, ಅದಕ್ಕೆ ಕಾಲು ಬಡಿತಿತ್ತು. ಅವಾಗ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ.
ನೀವೀಗ ನೋಡ್ಬೋದು ಹೊಲಕ್ಕೆ ಬಂದಿದ್ದೀವಿ. ಅಂದರೆ ಈ ಹೊಲದಲ್ಲಿ ಕರೆಕ್ಟಾಗಿ ಅಂದರೆ ಫ್ರಂಟ್ ಹೋಗುವಾಗ ಯಾವ ಥರ ಕರೆಕ್ಟಾಗಿ ಒಂದು ಸೈಡ್ ಹೋಗ್ಬಿಟ್ಟು ಇನ್ನೊಂದು ಸೈಡ್ ಬರುತ್ತಲ್ಲ ರಿವರ್ಸು, ಫುಲ್ ಲೆಫ್ಟ್ ಸೈಡಿಗೆ ಹೋಗಿ ಫುಲ್ ರೈಟ್ ಸೈಡಿಗೆ, ಅದೇ ಥರ ಸ್ಟೇರಿಂಗ್ ಇಲ್ದಂಗೆ ಯಾವ ಥರ ಅದೇ ಥರ ಹೊಡೆಯೋದಂತ ನೋಡೋಣ ಬನ್ನಿ. ಅಲ್ಲಿ ರೋಡಲ್ಲೇನೋ ಟ್ರೈ ಮಾಡಿದ್ವಿ, ಡಾಂಬರ್ ರೋಡಲ್ಲಿ ಆಗಲಿಲ್ಲ. ಅಂದರೆ ಸ್ವಲ್ಪ ಹೊಲಕ್ಕೆ ಹೋಗೋದು ಕಚ್ಚಾ ರೋಡ್ ಮಣ್ಣು ಇರುತ್ತಲ್ಲ, ಸ್ವಲ್ಪ ಮಣ್ಣಾಗಿ ಮಾಡಿರ್ತಾರಲ್ಲ, ಅದರಲ್ಲಿ ಟ್ರೈ ಮಾಡಿದ್ವಿ. ಈಗ ಇಲ್ಲಿ ಹೊಲದಲ್ಲಿ ಏನಾಗುತ್ತಂತ ನೋಡೋಣ ಬನ್ನಿ. ಹೊಲಕ್ಕೆ ಬಂದಿದ್ವಿ, ಈಗ ನೋಡೋಣ ಬನ್ನಿ ಏನಾಗುತ್ತಂತ ಹೊಲದಲ್ಲಿ. ರಿವರ್ಸ್ ಇದೆ, ಯಾವುದೇ ಥರ ಸ್ಟೇರಿಂಗ್ ಮುಟ್ಟಲ್ಲ. ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೀನಿ, ಒಂದು ಕೈ ನೀರು ಹಿಡ್ಕೊಂಡಿರ್ತೀನಿ. ಫುಲ್ ರೊಟೇಟ್ ಮಾಡೋಣ, ಅಂದರೆ ಫುಲ್ ಬೆಂಡ್ ಮಾಡೋಣ ಮೊದಲಿಗೆ ಟ್ರೈಲಿನ. ಸಾಯಂಕಾಲ ಆಗೈತಿ, ವಿಡಿಯೋ ಮಾಡೋದು ಕ್ಯಾಮ್ರಾಮ್ಯಾನ್ ನೋಡ್ರಿ ಆರಾಮ್ ಬರ್ತಾನೆ ನಡ್ಕಂತ. ಬೇಗ ಬಾರಪ್ಪ ನೀ, ನಂಗೆ ಆರಾಮ್ ಬಂದ್ರೆ ಆರಾಮ್ ಬರ್ತೀಯಪ್ಪ ಹಂಗೆ ನಡ್ಕಂತ. ಫೋನ್ ಹಿಡ್ಕ ವಿಡಿಯೋ ಮಾಡ. ಈಗ ಅಲ್ಲಿ ನೋಡಿದ್ವಿ, ಇಲ್ಲೊಂದು ಚೆಕ್ ಮಾಡೋಣ ಗೊತ್ತಾಗತ್ತೆ. ಮಾಡು, ಆಫ್ ಮಾಡ್ಬೇಡ. ಅಲ್ಲ ಗ್ರಿಪ್ ಜಾಸ್ತಿ ಹೊಡಿತೈತಿ ಇಲ್ಲಿ ಹೊಲ್ದಾಗ. ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ, ಗ್ರಿಪ್ ಜಾಸ್ತಿ ಹೊಡಿತೈತಿ. ಟ್ರೈ ಮಾಡೋಣ ಇನ್ನೊಂದು. ಏನಕತ್ತಂದ್ರೆ ಇಲ್ಲಿ ನೋಡ್ರಿ ತೋರಿಸ್ತೀನಿ. ಆಲ್ಮೋಸ್ಟ್ ಆಲ್ ನಮ್ಮ ಟ್ರೈಲರ್ ಬೇಗ ಕಟ್ ಆಗಲಿ ಅಂತ ಈ ಆ್ಯಕ್ಸೆಲ್ ಇರುತ್ತಲ್ಲ, ಈ ಆ್ಯಕ್ಸೆಲ್ ಅಂದರೆ ಎಲ್ಲರೂ ಟ್ರೈಲರ್ ಮಾಡಿಸ್ತಾರಲ್ಲ, ಆ ಟ್ರೈಲರ್ಗಿನ ಇಲ್ಲಿಂದ ಇಲ್ಲಿವರೆಗೂ ಆ್ಯಕ್ಸೆಲ್ ಇರೋದು ಸ್ವಲ್ಪ ಉದ್ದ ಕಡಿಮೆ ಇದೆ ನಮ್ಮ ಟ್ರೈಲರ್ದು. ಆಮೇಲೆ ಬಂದುಬಿಟ್ಟು ಈ ಗಾಡಿ ಪವರ್ ಸ್ಟೇರಿಂಗ್ ಗಾಡಿ. ನಾವು ನಾರ್ಮಲ್ ಸ್ಟೇರಿಂಗಲ್ಲಿ ಮಾಡಿದ್ವಿ ಅಂದರೆ ಇನ್ನೂ ಕರೆಕ್ಟಾಗಿ ಬರ್ತಿತ್ತು. ನೆಕ್ಸ್ಟ್ ಟೈಮಲ್ಲಿ ನಾರ್ಮಲ್ ಸ್ಟೇರಿಂಗಲ್ಲಿ ಟ್ರೈ ಮಾಡೋಣ. ಮತ್ತು ಡಾಂಬರ್ ರೋಡಲ್ಲಿ ಮಾಡಿದ್ವಿ, ಅಲ್ಲಿ ಕೂಡ ಅಂದರೆ ಬಟನ್ ಗ್ರಿಪ್ ಹೊಡಿಬಾರ್ದು. ಗ್ರಿಪ್ ಹೊಡಿಲಿಲ್ಲ ಅಂದರೆ ಬಿಗಿ ಮೇಲೆ ಇತ್ತಂದರೆ ಸುಮ್ಮನೆ ರೈಟ್ಗೆ ಲೆಫ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ನಮ್ಮ ಮಹೇಂದ್ರ ಗಾಡೀಲಿ ಇಲ್ಲಿ ನೋಡಿ ತೋರಿಸ್ತೀನಿ ಬನ್ನಿ, ಇಲ್ಲಿ ತೋರಿಸಿಲ್ಲಿ ಫುಲ್ಲು ಇಲ್ಲಿ ಕೆಳಗಡೆ ಐತಲ್ಲ, ಈ ಆ್ಯಕ್ಸೆಲ್ ಈ ಥರ ಬಂದಾಗ ರೇಸಿಂದ ಇಲ್ಲಿಗೆ ಬಂದು ಬಡಿತಿತ್ತು. ಆಲ್ಮೋಸ್ಟ್ ಅಲ್ಲಿ ಅವಾಗ ರೇಸ್ ಆಗುತ್ತಲ್ಲ, ಗ್ರಿಪ್ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ನೆಕ್ಸ್ಟ್ ಬೇರೆ ಟ್ರೈಲರ್ನ ಹಾಕೊಂಡು ನಾವು ಟ್ರೈ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ, ಇದೇ ಥರದ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಹೊಸ ಚಾನಲ್ಲಿಗೆ. ಟಾಟಾ ಬೈ ಬೈ, ಟೇಕ್ ಕೇರ್.